ಪ್ರೈಸ್ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 7:7-10. ನಿಮ್ಮಲ್ಲಿ ಒಬ್ಬನಿಗೆ ಉಳುವ ಇಲ್ಲವೇ ದನಕರು ಕಾಯುವ ಆಳಿರಲಾಗಿ ಅವನು ಹೊಲದಿಂದ ಬಂದಾಗ ಅವನಿಗೆ ಹೋಗಿ ಊಟಕ್ಕೆ ಕೂತುಕೋ ಎಂದು ಹೇಳುವುದುಂಟೆ? ಹಾಗೆ ಹೇಳದೆ ನಾನು ಊಟ ಮಾಡುವಂತೆ ನೀನು ನಿನ್ನ ನಡುವನ್ನು ಕಟ್ಟಿಕೊಂಡು ನಾನು ತಿಂದು ಕುಡಿಯುವ ತನಕ ನನ್ನ ಸೇವೆ ಮಾಡು, ತರುವಾಯ ನೀನು ತಿಂದು ಕುಡಿ ಎಂದು ಅವನಿಗೆ ಹೇಳುವುದಿಲ್ಲವೇ? ತನಗೆ ಅಪ್ಪಣೆ ಕೊಟ್ಟವುಗಳನ್ನು ಆ ಹಾಳು ಮಾಡಿದರೆ ಯಜಮಾನನು ಅವನಿಗೆ ಕೃತಜ್ಞತೆ ಸಲ್ಲಿಸುವನೋ? ಇಲ್ಲ. ಅದೇ ರೀತಿಯಾಗಿ ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಮಾಡಿದ ಮೇಲೆ ನಾವು ಅಯೋಗ್ಯರಾದ ಆಳುಗಳಷ್ಟೇ, ಏಕೆಂದರೆ ನಾವು ಮಾಡಬೇಕಾದ್ದನ್ನೇ ಮಾಡಿದ್ದೇವೆ ಹೊರತು ನೀವು ಹೇಳಿರಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ದಾರೆ, ಏನಂದರೆ ತಗ್ಗಿಸ್ಕೊಳ್ಬೇಕು. ಎಲ್ಲಿ ತನಕ ತಗ್ಗಿಸ್ಕೋಬೇಕು ಅಂತಂದರೆ, ನಮ್ಮದು ಅಂತ ಏನೂ ಇಲ್ಲ, ನಾವು ಸ್ವಂತಕ್ಕೆ ಏನು ಮಾಡಿಲ್ಲ. ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಜ್ಞಾನ, ನಮಗಿರ್ತಕ್ಕಂತಹ ಯಾವುದೇ ಒಂದು ಮೇಲುಗಳಾಗಿರ್ಬೋದು, ಅದರಲ್ಲಿ ನಾವೇನು ಸಾಧನೆ ಮಾಡಿಲ್ಲ, ಅಥವಾ ಅದು ಯಾವುದು ನಮ್ಮದು ಅಲ್ಲ. ನಮಗೇನು ಕೊಟ್ಟಿದ್ದಾರೆ ಆ ಜವಾಬ್ದಾರಿನಷ್ಟೇ ನಾವು ಮಾಡಿದೆ ಹೊರತು ಹೆಚ್ಚೇನು ನಾವು ಮಾಡಿಲ್ಲ. ಈ ಮಟ್ಟಿಗೆ ನಿಮ್ಮನ್ನು ತಗ್ಗಿಸ್ಕೋಬೇಕು ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ವಾಕ್ಯವನ್ನು ಬಿಟ್ಟು ನಾವು ಹೊರಗೆ ನೋಡೋದಾದರೆ ನಮ್ಮ ಜೀವಿತಗಳೆಲ್ಲ ನಮ್ಮ ಮಾಡಿರ್ತಕ್ಕಂಥ ಸಾಧನೆಗಳೇನಿದೆ, ನಮ್ಮ ಸ್ವಂತ ಅಂತ ಏನಿದೆ, ನಮ್ಮ ಜ್ಞಾನ ಏನಿದೆ, ನಮ್ಮ ತಲಾಂತ ಏನಿದೆ, ನಮ್ಮ ಎಷ್ಟೋ ಜನ ಸ್ವಂತ ಶರೀರಗಳನ್ನೇ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲ್ಲ ಮನುಷ್ಯರ ಕೈಲಿ. ಆ ಮಟ್ಟಕ್ಕೂ ಅದು ಸ್ವಂತ ಕುಟುಂಬ ಮಾತಿರಲಿ, ಮನೆ ಆಸ್ತಿ ಸಂಪತ್ತಿನ ಮಾತಿರಲಿ, ಎಷ್ಟೋ ಮನುಷ್ಯರು ಇಷ್ಟೊಂದು ಮಟ್ಟಕ್ಕೂ ಇದಾಗ್ಬಿಟ್ಟಿದ್ದಾರೆ, ಕಂಟ್ರೋಲ್ ಥರ ಜೀವಿಸ್ತಿದ್ದಾರೆ. ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ, ಬಟ್ ಹಾಗೆ ಜೀವಿಸ್ತಿದ್ದಾರೆ. ಹಾಗೆ ಜೀವಿಸ್ತಿರ್ಬೇಕಾದ್ರೆ ಮನುಷ್ಯನಿಗೆ ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ, ನನ್ನ ಸಾಮರ್ಥ್ಯದಿಂದ, ನನ್ನ ಜ್ಞಾನದಿಂದ, ನನ್ನ ತಲಾಂತಿನಿಂದ ನನಗಿರ್ತಕ್ಕಂಥ ಐಶ್ವರ್ಯ ಈ ಕಾರ್ಯಗಳನ್ನು ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೆ ಏನಾದ್ರು ಉಂಟಂದರೆ ಖಂಡಿತ ಏನೂ ಇಲ್ಲ. ನಮ್ಮದು ಅಂತ ಏನೂ ಇಲ್ಲ. ಎಲ್ಲವೂ ಸಹ ದೇವರದಾಗಿದೆ. ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ಅದನ್ನು ಅನುಭವಿಸ್ತೀವಿ. ತಕ್ಕ ಕಾಲದಲ್ಲಿ ಅದನ್ನು ಅವ್ರು ಕೊಡ್ತಕ್ಕಂಥ ಜ್ಞಾನದಲ್ಲಿ ನಾವು ಎಷ್ಟೋ ಕಾರ್ಯಗಳು ಮಾಡ್ತೀವಿ, ನಿಜ ಇಲ್ಲ ಅಂತಲ್ಲ. ಮಾಡಿರೋದ್ರೆ ನಮ್ಮದು ಅಂತೇನಿಲ್ಲ, ಎಲ್ಲವೂ ಸಹ ದೇವರ ಕೃಪೆಯೇ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನ, ವಿವೇಕ, ತಿಳುವಳಿಕೆ ಅಷ್ಟು ಮಾತ್ರ ಅಲ್ಲ, ನಮಗೆ ಕೊಟ್ಟಿರ್ತಕ್ಕಂತಹ ಸಮಯ, ಸಾಧಕತನ, ತಲಾಂತುಗಳು, ಇವೇ ಆ ಕಾರ್ಯಗಳು ಮಾಡ್ತಿದ್ದೇವೆ ಹೊರತು ನಮ್ಮ ಸ್ವಂತಕ್ಕೆ ನಾವೇನು ಸಾಧನೆ ಮಾಡ್ತಾಯಿಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅವ್ರು ಹೇಳ್ತಾ ಇದ್ದಾರೆ, ಒಬ್ಬ ಆಳು ನಿಮ್ಮಲ್ಲಿ ಇರಬೇಕಾದ್ರೆ ದನ ಕರುಗಳನ್ನ ಕಾಯ್ತಕ್ಕಂಥ ಆಳು ದನ ಕರುಗಳನ್ನ ಕಾಯ್ಕೊಂಡು ಬಂದು ಮನೆ ಬಂದ ತಕ್ಷಣ ನೀವು ನಿಮಗಿರ್ತಕ್ಕಂಥ ಸ್ಥಾನವನ್ನು ನೀವು ಕಾಪಾಡಿಕೊಳ್ಳದೆ ಆಳಿಗೇನಾದ್ರು ನೀವು ಅದು ನಿಮ್ಮ ಸ್ಥಾನಕ್ಕೆ ಕೂರಿಸ್ತೀರಾ, ಅಥವಾ ನಿಮಗಿಂತ ಹೆಚ್ಚು ಮಾಡ್ತೀರಾ? ಇಲ್ಲ. ಮೊದಲು ನಿಮ್ಮ ಸ್ಥಾನವನ್ನು ನೀವು ಕಾಪಾಡ್ಕೋತೀರಾ. ನಿಮ್ಮ ಸ್ಥಾನವನ್ನು, ನಿಮ್ಮ ತಲಾಂತನ, ನಿಮಗಿರ್ತಕ್ಕಂಥ ಗೌರವವನ್ನು ನೀವು ಕಾಪಾಡ್ಕೋತೀರಾ. ಆಮೇಲೆ ನಂತರ ಸ್ಥಾನವನ್ನು ನೀವು ಅನ್ಕೊಳ್ತೀರಾ. ಅದು ನಿಮ್ಮಿಂದ ಬಂದಿರೋದಿಲ್ಲ, ದೇವರಿಂದಲೇ ಬಂದಿರೋದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸ್ವಬುದ್ಧಿ, ದೇವರಿಗೆ ಸ್ತೋತ್ರ, ಸ್ವಂತಿಕೆಯನ್ನು ಬಿಟ್ಬಿಟ್ಟು ನಾನು ಅನ್ನೋದನ್ನ ಬಿಟ್ಬಿಟ್ರಿ. ತಗ್ಗಿಸ್ಕೊಳ್ಬೇಕು. ಎಲ್ಲಿ ತನಕ ತಗ್ಗಿಸ್ಕೋಬೇಕು ಅಂದರೆ, ನೀವು ಚಿಕ್ಕ ಮಕ್ಕಳಂತ ನಿಮ್ಮನ್ನು ತಗ್ಗಿಸ್ಕೊಳ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಯಾರಾದರೂ ನೀತಿವಂತರು ಇದ್ದಾರಾ? 66 ಪುಸ್ತಕದಲ್ಲಿ ನಾವು ಯಾರಾದ್ರೂ ನೀತಿವಂತರು ನೋಡಿದ್ದೀವ? ಪರಿಪೂರ್ಣರಾಗಿ ಜೀವಿಸಿರ್ತಕ್ಕಂಥ ನೋಡಿದ್ದೀವ ಅಂತಂದರೆ ಖಂಡಿತ ಇಲ್ಲ. ಯಾರೊಬ್ಬರು ಸಹ 66 ಪುಸ್ತಕದಲ್ಲಿ ಪರಿಪೂರ್ಣವಾಗಿ ಜೀವಿಸಿರ್ತಕ್ಕಂಥವ್ರು ಇಲ್ಲ. ಅಂತ್ಯವ್ರ ಸಾಕ್ಷಿನೇ ಹಂಗಿರ್ಬೇಕಾದ್ರೆ ನಮ್ಮ ಜೀವಿತಗಳು ಹೆಂಗಿರುತ್ತೆ? ಬಹಳ ಪ್ರಮುಖವಾಗಿ ಕೆಲವು ಪ್ರವಾದಿಗಳಲ್ಲಿ ಯಾವುದೇ ಲೋಪದೋಷವನ್ನು ನಮ್ಮ ಬೈಬಲ್ ಬೋಧಿಸಿಲ್ಲ. ಅಗಂತಾಕ್ಷರಕ್ಕೆ ಅವ್ರು ಹೆಚ್ಚು ಅಂತ ಹೇಳೋಕ್ಕಾಗುತ್ತಾ ಅಂದರೆ ಖಂಡಿತ ಹೆಚ್ಚಲ್ಲ. ನಾವು ನಮಗೆ ಅವರು ಅಷ್ಟೇ, ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಅವ್ರು ಮಾಡಿದ್ದಾರೆ ಅಷ್ಟೇ, ಹೆಚ್ಚೇನು ಮಾಡಿಲ್ಲ. ನಾವು ಅದೃಷ್ಟು ನಮಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಾವು ಮಾಡ್ತೀವಿ ಅಷ್ಟೇ, ಹೆಚ್ಚೇನು ನಾವು ಮಾಡ್ತಾಯಿಲ್ಲ. ಒಂದು ವೇಳೆ ನಾವು ಅದು ಮಾಡಿದ್ವಿ, ಇದು ಮಾಡಿದ್ವಿ, ನಾವು ಅಷ್ಟು ಮಾಡಿದ್ವಿ, ಇಷ್ಟು ಮಾಡಿದ್ವಿ ಅಂತ ಅನ್ನೋದಾದರೆ ಅದು ಯಾರಿಗೆ ಸಮಾನ ಅಂತಂದರೆ, ನಾವು ಹೆಮ್ಮೆ ಪಡೋದಾದರೆ ಅದು ಯಾರಿಗೆ ಸಮಾನ ಅಂತಂದರೆ ದಬ್ಬಲ್ಪಟ್ಟಂಥ ದೂತರಿಗೆ ಸಮಾನ. ಏಕೆಂದರೆ ಅವರು ದೇವರ ಪರಿಶುದ್ಧ ಸ್ಥಳದಲ್ಲಿ ನಿಂತ್ಕೊಂಡು ಆರಾಧನೆ ಮಾಡುವಾಗ ಅವ್ರು ಅಂದ್ಕೊಂಡ್ರು, ನಮಗಿಂತ ಹೆಚ್ಚಿನ ಸ್ಥಾನದಲ್ಲಿ ಯಾರೂ ಇಲ್ಲ ಈ ಪರಲೋಕದಲ್ಲಿ, ನಾವೇ ಬಹಳ ಸಮೀಪವಾಗಿರ್ತಕ್ಕಂಥ ದೇವರಿಗೆ.
ನಮ್ಮ ಮೂಲಕವಾಗಿ ದೇವರಿಗೆ ಸ್ತುತಿ ಸ್ತೋತ್ರ ಆರಾಧನೆ ಸಲ್ತಕ್ಕಂಥದ್ದು ಅಂತ ಹೆಮ್ಮೆ ಪಟ್ಟರು. ಅಷ್ಟೇ ಅವ್ರು ಮಾಡಿರೋದು. ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲರಿಗಿಂತ ಅವ್ರು ತಮ್ಮನ್ನು ಹೆಚ್ಚು ಮಾಡ್ಕೊಂಡೋದಕ್ಕೋಸ್ಕರ. ಯಾಕೆಂದರೆ ದೇವರು ಎಲ್ಲರನ್ನ ಸಮಾನವಾಗಿ ನೋಡಿದ್ದಾರೆ. ಯಾರು ಹೆಚ್ಚು ಅಲ್ಲ, ಯಾರೂ ಕಮ್ಮಿ ಅಲ್ಲ. ಅವ್ರವ್ರಿಗೆ ಅವ್ರದ್ದಾದ ಸ್ಥಾನ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅವರು ನಾವು ಹೆಚ್ಚು ಅನ್ನೋದಕ್ಕೋಸ್ಕರವಾಗಿ ದೇವರನ್ನು ತಿಳಿದೋದಕ್ಕೋಸ್ಕರ ಈಗ ಅವ್ರಿಗೆ ಸ್ಥಾನವೇ ಇಲ್ಲ. ನಮ್ಮ ಹೃದಯದಲ್ಲಿ ನಾವು ಹಂಗೆ ಅಂದ್ಕೊಂಡ್ರೆ ನಾವು ಇಷ್ಟೊಂದು ಒಳ್ಳೆ ಕಾರ್ಯ ಮಾಡ್ತೀವಿ, ಇಷ್ಟು ದೊಡ್ಡ ಕಾರ್ಯ ಮಾಡ್ತೀವಿ, ಇಷ್ಟು ದೊಡ್ಡ ಜವಾಬ್ದಾರಿಗಳು ನಮಗಿದೆ, ಇಷ್ಟಿಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿಬಿಟ್ಟಿದ್ವಿ ಅಂತಂದರೆ ಅವರಿಗೆ ಸಮಾನ, ಅವರೇ ನಮ್ಮ ಹೃದಯದಲ್ಲಿ ನಿವಾಸ ಮಾಡ್ತಾರೆ ಅಂತ ಅರ್ಥ. ಅದೆಲ್ಲ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ನಿಮ್ಮನ್ನು ತಗ್ಗಿಸ್ಕೊಡ್ರಿ. ಎಲ್ಲಿ ತನಕಂದರೆ ಕೂಸು ಚಿಕ್ಕ ಮಕ್ಕಳನ್ನ ಬೋಲಿಸಿದ್ದಾರೆ. ಚಿಕ್ಕ ಮಕ್ಕಳನ್ನ ಹೇಗೆ, ಚಿಕ್ಕ ಮಕ್ಕಳ ಮನಸ್ಸು ಹೇಗಿದೆ ಆ ಥರ ನಿಮ್ಗೆ ತಗ್ಗಿಸ್ಕೊಳ್ರಿ. ಹಾಗೆ ತಗ್ಗಿಸ್ಕೊಳ್ಳೋದಾದ್ರೆ ನಿಮಗೆ ದೇವರ ರಾಜ್ಯ ನಿಮಗೆ ಸ್ವಂತ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ತಗ್ಗಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ಹೆಚ್ಚಿಸಲ್ಪಡ್ತಕ್ಕಂಥ ಪ್ರತಿಯೊಬ್ಬರು ಸಹ ತಗ್ಗಿಸಲ್ಪಡ್ತಾರೆ. ಇದನ್ನು ಯೇಸು ಕ್ರಿಸ್ತರು ಹೇಳಿದ್ದಾರೆ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಏನಾದರೂ ಹೇಳಿದ್ದಾರೆ ಅವರು, ನಾನು ನನ್ನ ಸ್ವಂತ ಅಧಿಕಾರದಲ್ಲಿ ಮಾಡ್ತೀನಿ ಅಂತ ಎಂದೂ ಹೇಳಿಲ್ಲ. ನನ್ನನ್ನು ಕಳಿಸಿರ್ತಕ್ಕಂಥ ನನ್ನ ತಂದೆ ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತಕ್ಕಂಥದ್ದು. ತಂದೆ ನನಗೆ ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತಕ್ಕಂಥ, ತಂದೆ ನನಗೆ ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡೋಕ್ಕೋಸ್ಕರ ನಾನು ಬಂದಿರತಕ್ಕಂಥದ್ದು. ತಂದೆ ಏನು ಹೇಳ್ತಾರೆ ಅದನ್ನೇ ನಾನು ಮಾಡ್ತಕ್ಕಂಥದ್ದು. ಇದನ್ನೇ ಹೇಳಿದರೆ ಹೊರತು ಯಾವತ್ತೂ ಸಹ ನಾನು ನನ್ನ ಸ್ವಂತ ಅಧಿಕಾರನ ನಾನು ಏನು ಮಾಡ್ತೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಹಾಗೆ ಹೇಳೋಕ್ಕೂ ಬರಲ್ಲ. ಅವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ತಂದೆಯನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ದೇವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಅವರ ಅಧೀನದಲ್ಲಿ ನಾವು ಸಮಸ್ತವನ್ನು ಮಾಡ್ತಕ್ಕಂಥದ್ದು. ಅವರಿಂದ ಅಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಒಂದು ವೇಳೆ ಅಂದ್ಕೋಬೋದು ಇಷ್ಟು ದೊಡ್ಡ ಸಭೆಗಳಿವೆ, ಇಷ್ಟು ಸಭೆಗಳಿವೆ ಅಂತ. ಅಷ್ಟು ಸಭೆಯಲ್ಲಿ ಒಬ್ಬರಾದರೂ ಸಹ ನಿಮ್ಮ ಸ್ವಂತ ಸಮರ್ಥದಲ್ಲಿ ಬಂದಿದ್ದಾರೆ ನಿಮ್ಮ ಬಳಿಗೆ ಅಂದರೆ ಖಂಡಿತ ಇಲ್ಲ. ಅವ್ರು ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಅವ್ರು ಬಂದಿರೋದು. ಇವತ್ತು ಬರ್ತಿಲ್ಲ ಅಂತಂದರೆ ಹೌದು, ಅದು ಸಹ ಅವ್ರ ಇಷ್ಟನೇ. ಅವ್ರಿಗೆ ಗೊತ್ತು ಯಾರನ್ನೇ ಎಷ್ಟು ಮಟ್ಟಿಗೆ ಆಶೀರ್ವದಿಸಬೇಕು ಅಂತ. ಅಷ್ಟೇ ಅವ್ರು ಮಾಡಿಸೋದು. ಇದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೀವಿ ಅಂದರೆ ಅವ್ರು ಮಾಡಿಸೋದೇ ಇಲ್ಲ. ಯಾಕೆ ಮಾಡ್ತಿಲ್ಲ ಅಂತಂದರೆ ನಾನು ಅದನ್ನು ಬೇರೆಯವ್ರ ಹತ್ರ ಮಾಡಿಸ್ತೀನಿ. ನಿನ್ನ ಹತ್ರನೇ ಮಾಡಿಸ್ಬೇಕು ಅಂತಿಲ್ಲ, ನಾನು ಅದನ್ನು ಬೇರೆಯವ್ರ ಹತ್ರ ಮಾಡಿಸ್ತೀನಿ. ಅದು ನನಗೆ ಬಿಟ್ಟು ವಿಷಯ. ನಿನಗೇನು ಕೊಟ್ಟಿದ್ದೀನಿ ನಾನು ಅದನ್ನು ನೀನು ಮಾಡು. ಇಷ್ಟೇ ಅವ್ರು ಹೇಳ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ವಾಕ್ಯವಾಗಿ ಹೇಳ್ತಾ ತಗ್ಗಿಸ್ಕೊಳ್ರಿ. ಇಲ್ಲಿ ತನಕ ತಗ್ಗಿಸ್ಕೊಳ್ಳಿ ಅಂತಂದರೆ ನಾವು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದರೂ ಸಹ ನಾನು ಅಪನಂಬಿಕಸ್ಥನಾದಂಥ ಆಳೆ. ಯಾಕೆಂದರೆ ನನಗೆ ಕೊಟ್ಟಿರ್ತಕ್ಕಂಥದ್ದನ್ನೇ ನಾವು ಮಾಡಿದ್ದೀನಿ ಹೊರತು ಇದಕ್ಕಿಂತ ಹೆಚ್ಚಿಗೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನಾನು ಮಾಡುವಿಲ್ಲ ಅಂತ ಅನ್ನೋ ಅಷ್ಟು ಮಟ್ಟಿಗೆ ನೀವು ತಗ್ಗಿಸ್ಕೊಳ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ತಗ್ಗಿಸ್ಕೊಳ್ತಕ್ಕಂಥವ್ರು ಏನಾಗ್ತಾರೆ ಅಂದರೆ ಹೆಚ್ಚಿಸಲ್ಪಡ್ತಾರೆ. ದೇವರಿಗೆ ಕೃಪೆಗೆ ಪಾತ್ರರಾಗ್ತಾರೆ. ದೇವರ ಕರುಣೆ ಉಂಟಾಗುತ್ತೆ, ಆಶೀರ್ವಾದ ಉಂಟಾಗುತ್ತೆ. ಆಮೇಲೆ ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ. ಹೆಚ್ಚಿಸ್ಕೊಳ್ತಕ್ಕಂಥವ್ರು ದೇವರಿಗೆ ದೂರ ಆಗ್ತಾರೆ, ತಳ್ಳಲ್ಪಡ್ತಾರೆ. ಸೊ ಹಾಗಾಗಿ ಅಂಥ ಕಾರ್ಯ ಬೇಡ. ಯಾವುದೇ ಕಾರ್ಯ ನೀವು ಮಾಡಿರಿ, ಯಾವುದೇ ಸಾಧನೆ ಮಾಡಿರಿ, ನಮ್ಮಲ್ಲಿ ಯಾರು ಅಂಥ ಸಾಧನೆ ಮಾಡಿರೋರು ಇಲ್ಲವೇ ಇಲ್ಲ. ಎಲ್ಲರೂ ಸಹ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಮಾಡಿರೋದು, ಅದಕ್ಕಿಂತ ಕಡಿಮೆನೇ ಮಾಡಿರೋದು. ಇನ್ನೂ ಪೂರ್ತಿ ಯಾರದ್ದು ಆಗಿಲ್ಲ. ಆಗಿರಬೇಕಾದ್ರೆ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಅವ್ರು ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳಲ್ಲಿ ತಕ್ಕ ಕಾಲದಲ್ಲಿ ಅವ್ರು ಏನು ಮಾಡಿಸ್ತಾರೆ, ಏನು ಮಾಡುತ್ತಾರೆ ಅದನ್ನೇ ನಾನು ಮಾಡ್ತೀನಿ ಹೊರತು ಹೆಚ್ಚೇ ನಾನು ಮಾಡಲ್ಲ ಅಂತ ತಗ್ಗಿಸ್ಕೊಳ್ರಿ. ತಗ್ಗಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ಹೆಚ್ಚಿಸಲ್ಪಡ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾವು ತಗ್ಗಿಸಲ್ಪಡ್ತೀವಿ. ಅಂಥ ಕಾರ್ಯ ನಮಗೆ ಬೇಡ. ನಾವು ದೇವ್ರ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ನೀವು ನಿಮ್ಮನ್ನು ತಗ್ಗಿಸ್ಕೊಳ್ರಿ. ತಗ್ಗಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೆಚ್ಚಿಸಲ್ಪಡ್ತೀರಾ. ಹೆಚ್ಚಿಸ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ತಗ್ಗಿಸಲ್ಪಡ್ತೀರಾ ಅಂತ ನಮಗೆ ವಾಕ್ಯ ಭಾಗದಲ್ಲಿ ಬೋಧಿಸ್ತೀರ. ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲಪ್ಪ ಸ್ವಾಮಿ, ನಿಮ್ಮ ಚಿತ್ತ ಅಲ್ಲದೆ ಯಾವ ಹುಲ್ಲು ಕಡಿನೂ ಸಹ ಅಲ್ಗಾಡಲ್ಲ. ನಮ್ಮ ಜೀವಿತಗಳಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಗಳು ಯಾವುದೂ ಇಲ್ಲ. ನಿಮ್ಮ ಚಿತ್ತವೇ ಸಹ ನಾವು ಮಾಡ್ತಕ್ಕಂಥದ್ದು, ನಿಮ್ಮ ಆಜ್ಞೆಯನ್ನು ನಾವು ಅನುಸರಿಸಿ ನಡೆಸ್ತಕ್ಕಂಥದ್ದು. ಅದರಲ್ಲಿ ನಾವು ನಂಬಿಗಸ್ತರಾಗಿ ತಗ್ಗಿಸ್ಕೊತೀವಿ. ನಿಮಗೆ ಮಹಿಮೆ ಆಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.